ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇತ್ತೀಚೆಗೆ ಟೆನ್ಷನ್ನು, ಸ್ಟ್ರೆಸ್ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡ್ತಾ ಇದೆ. ಡಿಪ್ರೆಷನ್ ಅನ್ನೋದು ಹೆಚ್ಚಿನ ಜನರನ್ನ ಕಾಡ್ತಾ ಇದೆ. ಡಯಾಬಿಟಿಸು ಅಥವಾ ಕ್ಯಾನ್ಸರ್ ಅಂತ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದಾವೆ. ವಿಚ್ಛೇದನ ಅನ್ನೋದು ಬಹಳ ಸರಳವಾದ ಆಯ್ಕೆ ಅನ್ನೋ ತರ ದಿನದಿಂದ ದಿನಕ್ಕೆ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ ಏನು ಹಾಗಿದ್ರೆ, ನಾವೆಲ್ಲರೂ ಕೂಡ ಎರಡು ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಒಂದು ಆಂತರಿಕ ಜಗತ್ತು, ಇನ್ನೊಂದು ಬಾಹ್ಯವಾದ ಜಗತ್ತು. ಆಂತರಿಕ ಜಗತ್ತು ಅಂತಂದ್ರೆ ಇಲ್ಲಿ ನಮ್ಮ ಚಿಂತನೆಗಳು, ನಮ್ಮ ಭಾವನೆಗಳು, ಆಲೋಚನೆಗಳು, ನಮ್ಮ ನೆನಪುಗಳು ಮತ್ತು ನಮ್ಮ ಉದ್ದೇಶಗಳು ಇದಾವೆ. ಬಾಹ್ಯ ಜಗತ್ತು ಅಂತಂದ್ರೆ ಇಲ್ಲಿ ನಮ್ಮ ಸಂಬಂಧಗಳಿದಾವೆ, ಇಲ್ಲಿ ನಮ್ಮ ಆಸ್ತಿ ಪಾಸ್ತಿ ಸಂಪನ್ಮೂಲಗಳಿದಾವೆ, ಇಲ್ಲಿ ಸಂದರ್ಭಗಳು, ಪರಿಸ್ಥಿತಿಗಳಿದಾವೆ, ಜನರಿದ್ದಾರೆ, ಅವರ ವ್ಯವಹಾರ ಇದೆ, ಈ ರೀತಿ ಇತ್ಯಾದಿ ಬಾಹ್ಯ ಜಗತ್ತಿನಲ್ಲಿ ನಮ್ಮ ಶರೀರ ಮತ್ತು ಅದರ ಆರೋಗ್ಯ ಬಾಹ್ಯ ಜಗತ್ತಿನಲ್ಲಿ ಇದೆ. ಸೊ ಯಾವಾಗ ಈ ಬಾಹ್ಯ ಜಗತ್ತು ಅಂತಂದ್ರೆ ವರ್ತಮಾನದಲ್ಲಿ ಯಾವಾಗ್ಲೂ ಕೂಡ ಜಾಸ್ತಿ ಅಸ್ಥಿರತೆಯಲ್ಲೇನೆ ಇರುತ್ತೆ. ಅಂದ್ರೆ ಅಚಾನಕ್ ಆಗಿ ಯಾವ್ದಾದ್ರು ಕಾಯಿಲೆ ಬರೋದು, ಅಥವಾ ಅಚಾನಕ್ ಆಗಿ ಹಣದಲ್ಲಿ ನಷ್ಟ ಆಗೋದು, ಏರುಪೇರಾಗೋದು, ಅಥವಾ ಅಂದ್ಕೊಂಡೇ ಇರೋದಿಲ್ಲ ಅಂತ ಪರಿಸ್ಥಿತಿಗಳ ಬರೋದು, ಅಥವಾ ವ್ಯಕ್ತಿಗಳ ವ್ಯವಹಾರಗಳ ಬದಲಾವಣೆ ಆಗೋದು, ಈ ರೀತಿ ಬಾಹ್ಯ ಜಗತ್ತಿನಲ್ಲಿ ಸಾಕಷ್ಟು ಅಸ್ಥಿರತೆ ಅನ್ನೋದು ಇದೆ. ಒಂದ್ ವೇಳೆ ನಾವೇನಾದ್ರೂ ನಮ್ಮ ಆಂತರಿಕ ಜಗತ್ತನ್ನ ಈ ಬಾಹ್ಯ ಜಗತ್ತಿನ ಮೇಲೆ ಆಧಾರಿತವಾಗಿ ಮಾಡ್ಕೊಂಡ್ವಿ, ಅವಲಂಬಿಸಿದ್ವಿ ಅಂತಂದ್ರೆ ಅವಾಗ ನಮ್ಮ ಆಂತರಿಕ ಜಗತ್ತಿನಲ್ಲಿ ಕೂಡ ಅಸ್ಥಿರತೆ ಅನ್ನೋದು ಬರುತ್ತೆ. ಸೊ ಇದರಿಂದಾಗಿ ಎಷ್ಟೋ ಬಾರಿ ನಾವು ಹಲವಾರು ಬಾರಿ ಅಶಕ್ತಿಯ ಮತ್ತು ಅಭದ್ರತೆಯ, ಅಸುರಕ್ಷತೆಯ, ಅಸಹಾಯಕತೆಯ, ಭಯದಂತಹ, ಉದ್ವೇಗದಂತಹ ಭಾವನೆಗಳನ್ನ ಅನುಭವಿಸ್ತೇವೆ. ಸೊ ಇದರಿಂದಾಗಿ ಏನಾಗುತ್ತೆ, ಮನೋದೈಹಿಕ ಕಾಯಿಲೆಗಳು ಉಂಟಾಗ್ತವೆ, ಮನಸ್ಸಿನ ಶಕ್ತಿ ಕುಗ್ಗುತ್ತೆ, ಭಾವನಾತ್ಮಕವಾಗಿ ನಾವು ಬಲಹೀನರಾಗ್ತೇವೆ, ನಮ್ಮ ಸಂಬಂಧಗಳು ದುರ್ಬಲಗೊಳ್ತವೆ. ಈ ರೀತಿ ಅನೇಕ ಚಾಲೆಂಜಸ್ ಗಳನ್ನ ದಿನನಿತ್ಯದ ಜೀವನದಲ್ಲಿ ನಾವು ಅನುಭವ ಮಾಡ್ತೇವೆ. ಹಾಗಿದ್ರೆ ನಮ್ಮ ಆಂತರಿಕ ಜಗತ್ತು ಈ ಬಾಹ್ಯ ಜಗತ್ತಿನ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಾಗಿದ್ರೆ, ಮೊದ್ಲು ನಾವು ಯಾವ ಯಾವ ವಿಷಯಗಳ ಮೇಲೆ, ವಸ್ತುಗಳ ಮೇಲೆ ಆಧಾರಿತ ಆಗಿದ್ದೇವೆ, ಅವಲಂಬನೆ ಆಗಿದ್ದೇವೆ ಬಾಹ್ಯ ಜಗತ್ತಿನ ಮೇಲೆ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋಣಂತೆ. ಸೊ ಕೆಲವೊಂದು ವಸ್ತುಗಳ ಮೇಲೆ ನಮ್ಮ ಭಾವನೆಗಳನ್ನ ನಾವು ಆಧಾರಿತವಾಗಿ ಮಾಡಿದ್ದೇವೆ. ಭಾವನೆಗಳಂತಂದ್ರೆ ದುಃಖದಾದ್ರೂ ಆಗಿರ್ಬೋದು, ಖುಷಿದಾದ್ರೂ ಆಗಿರ್ಬೋದು, ಸಂತೋಷ, ಆನಂದ, ಪ್ರೀತಿ, ಗೌರವ, ಸದ್ಭಾವನೆ, ದಯ, ಕರುಣೆ, ಅಥವಾ ನೋವು, ದುಃಖ, ಕೋಪ, ಇವೆಲ್ಲ ಎಮೋಷನ್ಸ್ ಅಂತಾನೆ ಹೇಳ್ತೀವಲ್ವಾ. ಈ ಭಾವನೆಗಳು ಬಾಹ್ಯ ಜಗತ್ತಿನ ಯಾವ್ದಾದ್ರು ವಸ್ತು ಆಗಿರ್ಬೋದು, ಪದಾರ್ಥ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಹಣ, ಆಸ್ತಿ ಪಾಸ್ತಿ, ಈ ರೀತಿ ಬಾಹ್ಯ ಜಗತ್ತಿನ ಯಾವ್ದಾದ್ರು ಒಂದ್ರ ಮೇಲೆ ಆಧಾರಿತ ಆಗಿತ್ತು ಅಂತಂದ್ರೆ ಏನಾಗುತ್ತೆ, ಅವಾಗ ಈ ಭಾವನೆಗಳು ಅಸ್ಥಿರವಾಗ್ಲಿಕ್ಕೆ ಶುರುವಾಗ್ತವೆ. ನಾವ್ ಅಂದ್ಕೊಂಡಂತೆ ಯಾವಾಗ್ಲೂ ಇರ್ಲಿಕ್ಕೆ ಆಗೋದಿಲ್ಲ. ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಸೊ ಅವ್ರು ನಮ್ಗೆ ನಾವು ಯಾವ ರೀತಿ ಭಾವಿಸ್ಬೇಕು, ಫೀಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಅವ್ರು ಹೇಳ್ತಾ ಇದ್ರೆ 10 ನಿಮಿಷ ನೀವು ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು, ಆಮೇಲೆ 10 ನಿಮಿಷ ಆದ್ಮೇಲೆ ಹೇಳ್ತಾ ಇದ್ರೆ ನೀವು ನೆಕ್ಸ್ಟ್ 10 ನಿಮಿಷ ಟೆನ್ಷನ್ ಅಲ್ಲಿರಿ ಅಥವಾ ಸ್ಟ್ರೆಸ್ ಅಲ್ಲಿರಿ ಅಂತ ಹೇಳ್ತಾ ಇದ್ರೆ ನಾವು ಹಾಗೆ ಇರ್ತಾ ಇದ್ದೇವೆ. ಮತ್ತೆ ಇನ್ನೊಂದು 10 ನಿಮಿಷ ಆದ್ಮೇಲೆ ಹೇಳ್ತಾ ಇದ್ರೆ ನೀವು ಇವ್ರ ಜೊತೆ ಜೋರಾಗಿ ಮಾತಾಡಿ ಅಂತ ಹೇಳ್ಬಿಟ್ಟು, ಇನ್ನೊಂದು 10 ನಿಮಿಷ ಆದ್ಮೇಲೆ ಹೇಳ್ತಾ ಇದ್ರೆ ಇವರನ್ನ ನೋಡಿ ನೀವು ಈರ್ಷ್ಯೆ ಪಡಿ ಅಂತ ಹೇಳ್ಬಿಟ್ಟು, ಇನ್ನೊಂದು 10 ನಿಮಿಷ ಆದ್ಮೇಲೆ ಹೇಳ್ತಾ ಇದ್ದಾರೆ ಇವ್ರ ಜೊತೆ ನೀವು ಜಗಳ ಮಾಡಿ ಅಂತ ಹೇಳ್ಬಿಟ್ಟು, ಕೋಪ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ರೀತಿ ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ ಜೊತೆ ಇದ್ಬಿಟ್ಟು ನಾವು ಯಾವ ರೀತಿ ಭಾವಿಸ್ಬೇಕು, ಯಾವ ಸಮಯದಲ್ಲಿ ಯಾವ ರೀತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ತಾ ಇದ್ರು, ನಮ್ಮ ಭಾವನೆಗಳ ಮೇಲೆ ಆಡಳಿತ ಮಾಡ್ತಾ ಇದ್ರು, ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ವಿ ಅಂತಂದ್ರೆ ಹೇಗಿರ್ತಾ ಇತ್ತು ನಮ್ಮ ಜೀವನ. ನಾವಿವತ್ತು ಶಾಂತವಾಗಿರ್ಬೇಕು, ಒಂದು 10 ನಿಮಿಷ ನೆಮ್ಮದಿಯಿಂದ ಇರ್ಬೇಕು ಅಂತ ಕುಳಿತುಕೊಂಡಿದ್ವಿ. ಆಗ ಆ ವ್ಯಕ್ತಿ ಬಂದು ಹೇಳ್ತಾ ಇದ್ರೆ ಇಲ್ಲ ನೀವು ಕೋಪ ಮಾಡ್ಕೊಳ್ಬೇಕು, ಜೋರಾಗಿ ಮಾತಾಡ್ಬೇಕು, ಇವ್ರಿಗೆ ನಿಂದನೆ ಆಗೋ ಹಾಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಸೊ ಹೇಗಿರುತ್ತೆ ಆ ಜೀವನ, ಹೇಗಿರುತ್ತೆ ಆ ಸ್ಥಿತಿ. ಸೊ ಅಂತಂದ್ರೆ ಇಲ್ಲಿ ಭಾವನಾತ್ಮಕವಾಗಿ ನಾವು ಸ್ವತಂತ್ರರಾಗಿಲ್ಲ, ಇನ್ನೊಬ್ರು ನಮ್ಮನ್ನ ಆಳ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ. ಸೊ ಯಾವಾಗ ಯಾರಾದ್ರೂ ನಮ್ಮನ್ನ ಬಂಧಿಸ್ತಾ ಇದ್ದಾರೆ ಅಥವಾ ಇನ್ನೊಬ್ಬರ ಆಳ್ವಿಕೆಯಲ್ಲಿ ನಾವ್ ಇದ್ದೇವೆ ಅಂತಂದ್ರೆ ಆ ಜೀವನದಲ್ಲಿ ನಮಗೆ ಉಮಂಗ, ಉತ್ಸಾಹ ಅನ್ನೋದಾಗ್ಲಿ, ಅಥವಾ ಒಂದು ಹಗುರತೆಯ ಅನುಭವ ಆಗ್ಲಿ, ಒಂದು ಸ್ವತಂತ್ರತೆಯ ಅನುಭವ ಆಗ್ಲಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಕೂಡ ಇನ್ನೊಬ್ಬರ ಬಂಧನ, ಆಡಳಿತ ಇದ್ರಲ್ಲೇ ಇರ್ಬೇಕಾಗುತ್ತೆ. ಹಾಗೇನೆ ವರ್ತಮಾನ ಜೀವನದಲ್ಲಿ ನಮ್ಗೆ ಗೊತ್ತಿಲ್ದೇನೆ ನಮ್ಮ ಭಾವನೆಗಳನ್ನ ಎಷ್ಟೋ ಜನರು, ವಸ್ತುಗಳು, ಪದಾರ್ಥಗಳು ನಮ್ಗೆ ಗೊತ್ತಿಲ್ಲದೆ, ಪರಿಚಯ ಇಲ್ದವರು ಕೂಡ ಆಳ್ವಿಕೆ ಮಾಡ್ತಾ ಇದ್ದಾರೆ. ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣಂತೆ. ವಸ್ತುಗಳು ನಾವಿಲ್ಲಿ ನಾವು ಮನೆಯಲ್ಲಿ ಉಪಯೋಗ ಮಾಡುವಂತಹ ವಸ್ತುಗಳು, ಬಲೆ ಅದು ಮೊಬೈಲ್ ಆದ್ರೂ ಆಗಿರ್ಬೋದು, ಟಿವಿ ಆದ್ರೂ ಆಗಿರ್ಬೋದು, ಕಂಪ್ಯೂಟರ್ ಆದ್ರೂ ಆಗಿರ್ಬೋದು, ಅಥವಾ ಇತರ ವಸ್ತುಗಳು ಯಾವ್ದಾದ್ರೂ ಆಗಿರ್ಬೋದು. ಅವುಗಳೇನಾದ್ರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ
ನಮ್ಮ ಭಾವನೆಗಳು ಹೇಗಾಗ್ತಾ ಇದಾವೆ, ಯಾವ ರೀತಿ ನಾವು ಪ್ರತಿಸ್ಪಂದನೆ ಮಾಡ್ತಾ ಇದೀವಿ, ಇಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದೀವಿ. ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೇವೆ, ಇಂಟರ್ನೆಟ್ ಸಿಗ್ನಲ್ ಸಿಗ್ತಾ ಇಲ್ಲ, ಹೊರಟೋಗ್ಬಿಡ್ತು ತಕ್ಷಣ ಅಂತಂದ್ರೆ, ಅದು ತಿರುಗ್ತಾ ಇದೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಕೂಡ ಇರಿಟೇಷನು, ಕಿರಿಕಿರಿ, ಕೋಪ ಅನ್ನೋದು ತಕ್ಷಣ ಬಂದ್ಬಿಡುತ್ತೆ. ಅಥವಾ ಯಾವುದೋ ವಸ್ತು ಉಪಯೋಗ ಮಾಡ್ತಾ ಇದ್ರು, ಫಾರ್ ಎಕ್ಸಾಂಪಲ್ ಟಿವಿ ನೋಡ್ತಾ ಇದ್ದೇನೆ ಅಂತ ಅನ್ಕೊಳ್ಳೋಣ, ಆಗ ಸಿಗ್ನಲ್ಸ್ ಬರ್ತಾ ಇಲ್ಲ, ಆ ಚಾನಲಲ್ಲಿ ಏನೋ ಒಂದು ಕಾರ್ಯಕ್ರಮ ಪ್ಲೇ ಆಗ್ತಾ ಇತ್ತು, ಅದು ಕಟ್ ಆಗೋಯ್ತು, 5 ನಿಮಿಷ 10 ನಿಮಿಷ ಡಿಸ್ಟರ್ಬೆನ್ಸ್ ಇದೆ. ಸೊ ಅವಾಗ್ಲೂ ಕೂಡ ನಮ್ಮ ಮೂಡ್ ಹೇಗಿರುತ್ತೆ, ತಕ್ಷಣ ಮೂಡ್ ಆಫ್ ಆಗ್ಬಿಡ್ತೇವೆ ಅಲ್ಲ, ಇರಿಟೇಟ್ ಆಗ್ಬಿಡ್ತೇವೆ, ಅಥವಾ ಕೋಪ ಮಾಡ್ಕೊಂಡು ಇನ್ನೊಬ್ರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ವಾ. ಸೊ ಅಂತಂದ್ರೆ ವಸ್ತುಗಳು, ಮನೆಯಲ್ಲಿರುವಂತಹ ವಸ್ತುಗಳು ಅಥವಾ ನಾವು ಉಪಯೋಗ ಮಾಡುವಂತಹ ವಸ್ತುಗಳ ಮೇಲೂ ಕೂಡ ನಾವು ಭಾವನಾತ್ಮಕವಾಗಿ ಅವಲಂಬಿಸಿದ್ದೇವೆ. ಅವುಗಳು ನಮ್ಮ ಭಾವನೆಗಳು ಹೇಗಿರ್ಬೇಕು, ಕೋಪ ಮಾಡಿಸ್ಬೇಕಾ, ಇರಿಟೇಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಅವುಗಳು ಕೂಡ ಏನ್ ಮಾಡ್ತಾ ಇದ್ದಾವೆ, ನಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾವೆ. ಮತ್ತು ಕೆಲವೊಂದು ಪದಾರ್ಥಗಳು, ಉದಾಹರಣೆಗೆ ನಾವು ಕೇಳ್ತೀವಲ್ವಾ, ಇವತ್ತು ನಾನು ಟೀ ಕುಡ್ದಿಲ್ಲ ಬೆಳಗ್ಗೆ, ಅದಕ್ಕೆ ತಲೆ ನೋಯ್ತಾ ಇದೆ. ಸೊ ಅಥವಾ ನನಗೆ ಸ್ವೀಟ್ ತಿಂದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ದಿನಾಲೂ ನನಗೆ ಸ್ವೀಟ್ ಬೇಕೇ ಬೇಕು, ಸ್ವೀಟೇ ನನ್ನ ಜೀವನದ ದೌರ್ಬಲ್ಯ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾ ಇರ್ತಾರೆ. ಈ ರೀತಿ ವಸ್ತುಗಳು ಅಥವಾ ಯಾವ್ದಾದ್ರು ಮಾದಕ ದ್ರವ್ಯ ಪದಾರ್ಥನೇ ಆಗಿರ್ಬೋದು, ಅಥವಾ ಕಾನೂನು ಬಾಹಿರ ಯಾವ್ದಾದ್ರು ಮಾದಕ ವಸ್ತುನೇ ಆಗಿರ್ಬೋದು, ಅಂಥದ್ದು ಏನಾದ್ರೂ ವ್ಯಸನ ಇತ್ತು ಅಂತಂದ್ರೆ ಅದ್ರ ಮೇಲೆ ಕೂಡ ಭಾವನಾತ್ಮಕವಾಗಿ ಎಷ್ಟೊಂದು ಅಡಿಕ್ಟ್ ಆಗಿರ್ತಾರೆ, ಅದ್ರ ಜೊತೆ ಏನೋ ಅವಲಂಬನೆ ಆಗಿರ್ತಾರೆ ಅಲ್ವಾ. ಅಂತಂದ್ರೆ ವಸ್ತುಗಳು ನಮ್ಮ ಮೂಡನ್ನ, ಅವುಗಳನ್ನ ನಾವು ಸೇವಿಸ್ತೇ ಇದ್ರೆ ನಮ್ಮ ಮೂಡೇ ಚೇಂಜ್ ಆಗ್ಬಿಡುತ್ತೆ, ಇರಿಟೇಟ್ ಆಗುತ್ತೆ, ಕೋಪ ಬರ್ತಿರುತ್ತೆ, ಅಥವಾ ಅಸಮಾಧಾನಗೊಳ್ತಿರ್ತೇವೆ. ಅಂತಂದ್ರೆ ಈ ಪದಾರ್ಥಗಳು ಕೂಡ ನಮ್ಮ ಮೂಡನ್ನ ಏನ್ ಮಾಡ್ತಾ ಇದ್ದಾವೆ, ನಮ್ಮ ಭಾವನೆಗಳನ್ನ ಏನ್ ಮಾಡ್ತಾ ಇದ್ದಾವೆ, ನಿಯಂತ್ರಣ ಮಾಡ್ತಾ ಇದ್ದೇವೆ. ಅಂದ್ರೆ ಇವುಗಳ ಮೇಲೆ ನಮ್ಮ ಭಾವನೆಗಳು ಆಧಾರಿತ ಆಗಿದ್ದಾವೆ ಅಂತ ಅರ್ಥ. ಮತ್ತೆ ಎಷ್ಟೋ ಬಾರಿ ವ್ಯಕ್ತಿಗಳ ಮೇಲೆ, ಅವರ ವ್ಯವಹಾರಗಳ ಮೇಲೆ ನಮ್ಮ ಭಾವನೆಗಳು ಅವಲಂಬನೆ ಆಗಿರ್ತವೆ. ಈ ರೀತಿ ಎಷ್ಟೋ ಮಾತಾಡೋದನ್ನ ಕೇಳ್ತೀವಲ್ಲ, ಎಷ್ಟೋ ಜನರು ಇವ್ರಿಲ್ಲ ಅಂತಂದ್ರೆ ನನ್ಗೆ ಇರ್ಲಿಕ್ಕೆ ಆಗೋದಿಲ್ಲ, ಇವ್ರು ಚೆನ್ನಾಗಿ ಮಾತಾಡ್ಲಿಲ್ಲ ಅಂತಂದ್ರೆ ನನ್ ಮೂಡೇ ಸರಿ ಇರೋದಿಲ್ಲ ಅವತ್ತು. ಸೊ ಇವ್ರ ಜೊತೆ ನನ್ನ ಜೀವನದುದ್ದಕ್ಕೂ ಇರ್ಬೇಕು ಅಂತ ಇಷ್ಟಪಡ್ತೇನೆ, ಇವ್ರ ಜೊತೆ ಇದ್ರೆ ನನಗೆ ಖುಷಿ ಆಗುತ್ತೆ, ನಂಗೆ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ವ್ಯಕ್ತಿಗಳ ಮೇಲೆ ಭಾವನಾತ್ಮಕವಾಗಿ ನಾವು ಆಧಾರಿತ ಆಗಿರ್ತೇವೆ. ಮತ್ತೆ ಕೆಲವೊಂದ್ ಬಾರಿ ಅವರ ವ್ಯವಹಾರದ ಬಗ್ಗೆ, ಇವ್ರು ನನ್ಗೆ ಇವತ್ತು ನಿಂದನೆ ಆಗೋ ರೀತಿ ಮಾತಾಡಿದ್ರು, ಅದಕ್ಕೆ ನನ್ಗೆ ಮೂಡ್ ಆಫ್ ಆಯ್ತು, ಅದಕ್ಕೆ ನನ್ಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಅಥವಾ ಇವರು ಸುಳ್ಳು ಹೇಳಿದ್ರು ಅದಕ್ಕೆ ನನ್ಗೆ ಕೋಪ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು, ಅಥವಾ ಇವ್ರು ಮುಂದೆ ಬಂದ್ರು ಕೂಡ ನನ್ಗೆ ಹಾಯ್ ಅಂತಾನು ಹೇಳಿಲ್ಲ, ನಮಸ್ತೆ ಅಂತಾನು ಹೇಳಿಲ್ಲ, ಮಾತಾಡ್ಲಿಲ್ಲ, ಅದಕ್ಕೆ ನಂಗೆ ಒಂದ್ ಸ್ವಲ್ಪ ಬೇಜಾರಾಯ್ತು, ತಿರಸ್ಕಾರದ ರಿಜೆಕ್ಟ್ ಮಾಡಿದ್ರು ಅನ್ನುವಂತಹ ಭಾವನೆ ನನ್ಗೆ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಕೇಳ್ತಾ ಇರ್ತೀವಲ್ವಾ ಮಾತಾಡೋದನ್ನ. ಅಂತಂದ್ರೆ ವ್ಯಕ್ತಿಗಳು, ಅವರ ವ್ಯವಹಾರದ ಮೇಲೇನು ಕೂಡ ನಮ್ಮ ಭಾವನೆಗಳೇನಾಗಿದ್ದಾವೆ, ಆಧಾರಿತವಾಗಿ ಆಗಿದ್ದಾವೆ. ನಾವ್ ಹೇಳುವಂತ ಮಾತನ್ನ ಇನ್ನೊಬ್ರು ಕೇಳ್ತಾ ಇಲ್ಲ ಅಂತಂದ್ರೆ, ಬಲೆ ಅವ್ರ ನಮ್ಮ ಮಕ್ಕಳೇ ಆಗಿರ್ಬೋದು, ಎಷ್ಟೋ ತಾಯಂದ್ರೆ ಹೇಳ್ತಿರ್ತಾರಲ್ವಾ, ಸೊ ಇವ್ರೊಬ್ರು ನನ್ ಮಗಳು ನನ್ ಮಾತು ಕೇಳ್ತಾ ಇಲ್ಲ, ಅದೇ ನನ್ಗೊಂದು ಚಿಂತೆ ಆಗ್ಬಿಟ್ಟಿದೆ, ಇವ್ರು ನಾನು ಹೇಳ್ದಂಗೆ ಕೇಳಿದ್ರೆ, ಹೇಳ್ದಂಗೆ ನಡ್ಕೊಂಡ್ರೆ ನನ್ನ ಜೀವನದಲ್ಲಿ ಯಾವ ಚಿಂತೆನೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮಗಳ ಬಗ್ಗೆನೋ ಅಥವಾ ಮಗನ ಬಗ್ಗೆನೋ ತಾಯಂದ್ರೆ ಹೇಳ್ತಿರ್ತಾರೆ ಅಲ್ವಾ. ಅಂತಂದ್ರೆ ಅವರ ವ್ಯವಹಾರ ಅಥವಾ ಇನ್ನೊಬ್ಬರ ವ್ಯಕ್ತಿಗಳ ಮೇಲೆ ನಾವು ಭಾವನಾತ್ಮಕವಾಗಿ ಡಿಪೆಂಡ್ ಆಗಿದ್ದೇವೆ. ನಮ್ ಖುಷಿಗೂ ಕೆಲವೊಂದ್ಸಲ ತುಂಬಾ ಖುಷಿಯಲ್ಲಿರ್ತೇವೆ, ಸೊ ಏನಿವತ್ತು ತುಂಬಾ ಖುಷಿಯಲ್ಲಿ ಇದಿರಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಇನ್ನೊಬ್ಬರ ಕಡೆ ಬೆರಳು ಮಾಡೇ ತೋರಿಸ್ತೀವಿ. ಅದು ವಸ್ತು ಆದ್ರೂ ಆಗಿರ್ಬೋದು, ಪದಾರ್ಥ ಆದ್ರೂ ಆಗಿರ್ಬೋದು, ವ್ಯಕ್ತಿ ಆದ್ರೂ ಆಗಿರ್ಬೋದು. ನಾನಿವತ್ತು ಇವರನ್ನ ಭೇಟಿ ಆದೆ, ಅದಕ್ಕೆ ನನ್ಗೆ ಖುಷಿ ಆಗ್ತಾ ಇದೆ, ನಾನಿವತ್ತು ಇವ್ರ ಜೊತೆ ಮಾತಾಡಿದೆ, ಅದಕ್ಕೆ ನನ್ಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಖುಷಿ ಆಗಿದ್ದಕ್ಕೂ ಕಾರಣ ನಾವು ಇನ್ನೊಬ್ಬರನ್ನೇ ಹೇಳ್ತಾ ಇದ್ದೇವೆ. ಅಥವಾ ದುಃಖ, ಬೇಜಾರು ಅಥವಾ ಮೂಡ್ ಆಫ್ ಆಗಿದೆ ಅಂತಂದ್ರೂ ಕೂಡ ಬೆರಳು ಇನ್ನೊಬ್ಬರ ಕಡೆನೆ ಮಾಡಿ ತೋರಿಸ್ತೇವೆ. ಮತ್ತು ಎಷ್ಟೋ ಬಾರಿ ಸಂದರ್ಭಗಳು ಅಥವಾ ಪರಿಸ್ಥಿತಿಗಳು ಅಚಾನಕ್ ಆಗಿ ಬರ್ತವೆ, ಅಥವಾ ಯಾವ್ದನ್ನ ನಾವು ನಿರೀಕ್ಷೆ ಮಾಡಿರ್ತೀವಿ ಆ ರೀತಿಯ ಆ ಸಂದರ್ಭ ಅಥವಾ ಪರಿಸ್ಥಿತಿ ನಮ್ಮ ಅನುಸಾರವಾಗಿ ಇರ್ಲಿಲ್ಲ ಅಂದ್ರೂ ಕೂಡ ನಮ್ಮ ಭಾವನೆಗಳು ಅಲ್ಲಿ ಬದಲಾವಣೆ ಆಗ್ತವೆ. ಅಂತಂದ್ರೆ ಪರಿಸ್ಥಿತಿಗಳ ಮೇಲೇನು ಕೂಡ, ಸಂದರ್ಭಗಳ ಮೇಲೇನು ಕೂಡ, ಅದರ ರಿಸಲ್ಟ್ ಮೇಲೇನು ಕೂಡ ನಮ್ಮ ಭಾವನೆಗಳೇನಾಗಿದ್ದಾವೆ, ಆಧಾರಿತವಾಗಿದ್ದಾವೆ. ಇವಷ್ಟೇ ಅಲ್ಲದೆ ಪರಿಚಯನೂ ಇರೋದಿಲ್ಲ ನಮ್ಗೆ, ಹೊರಗಡೆಯವ್ರ ಮೇಲೂ ಕೂಡ ನಮ್ಮ ಭಾವನೆಗಳು ಆಧಾರಿತ ಆಗಿರ್ತವೆ. ಒಂದು ಉದಾಹರಣೆ ನೋಡೋದಾದ್ರೆ, ಒಂದು ಸಿಗ್ನಲ್ ಅಲ್ಲಿ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದ್ದೇವೆ, ಹಿಂದ್ಗಡೆ ತುಂಬಾ ಜನರು ನಿಂತಿದ್ದಾರೆ, ಟ್ರಾಫಿಕ್ ಸಿಗ್ನಲ್ ಇನ್ನು ಗ್ರೀನ್ ಆಗಿಲ್ಲ, ಅದು ರೆಡ್ ಅಲ್ಲಿ ಇದೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ಆದ್ರೆ ಹಿಂದ್ಗಡೆ ಇದ್ದವರು ಏನೋ ಹಾರ್ನ್ ಮಾಡ್ತಾ ಇದ್ದಾರೆ, ಆ ಶಬ್ದ ನಮ್ಗೆ ಇರಿಟೇಟ್ ಮಾಡ್ತಾ ಇದೆ, ಕೋಪ ಬರ್ತಾ ಇದೆ, ಏನಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಸಾಮಾನ್ಯ ಜ್ಞಾನನೂ ಇಲ್ವಾ, ರೆಡ್ ಸಿಗ್ನಲ್ ಇದೆ ಅಂತ ಹೇಳ್ಬಿಟ್ಟು ಹಾರ್ನ್ ಹಾಕ್ತಾ ಇದ್ದಾರೆ ಅಂತ ಗೊಣಗ್ತಾ ಇರ್ತೀವಿ, ಎಲ್ಲ ಕೋಪ ಮಾಡ್ಕೊಳ್ತಾ ಇರ್ತೀವಿ. ಅಂತಂದ್ರೆ ರಸ್ತೆಯಲ್ಲಿ ಹೋಗುವಂತ ಒಬ್ಬ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳ ವ್ಯವಹಾರದಿಂದನೂ ಕೂಡ ಏನಾಗ್ತಾ ಇದೆ, ನಮ್ಮ ಭಾವನೆಗಳು ಏನಾಗ್ತಾ ಇದಾವೆ, ಇಲ್ಲಿ ಚೇಂಜ್ ಆಗ್ತಾ ಇದಾವೆ, ಅಥವಾ ಅವುಗಳು ಏನೋ ಆಧಾರಿತವಾಗಿದಾವೆ ಇನ್ನೊಬ್ಬರ ಮೇಲೆ. ಯಾವ ರೀತಿ ನಾನು ಆ ಸಮಯದಲ್ಲಿ ಪ್ರತಿಕ್ರಿಯೆ ನೀಡಬೇಕು ಅಂತ ಹೇಳ್ಬಿಟ್ಟು ಅವುಗಳು ಏನ್ ಮಾಡ್ತಾ ಇದಾವೆ, ನಿರ್ಧರಿಸ್ತಾ ಇದಾವೆ. ಈ ರೀತಿ ಲಿಸ್ಟ್ ನೋಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಾವು ನಮ್ಮ ಭಾವನೆಗಳನ್ನ ಬಾಹ್ಯ ಜಗತ್ತಿನ ಮೇಲೆ ಅವಲಂಬನೆ ಮಾಡ್ಬಿಟ್ಟಿದೆ. ಸೊ ಹೇಳ್ತೀವಲ್ವಾ, ನಾನು ಶಾಂತವಾಗಿರ್ಬೇಕಂತಾನೆ ಅನ್ಕೊಳ್ತೇನೆ,
ಆದ್ರೆ ಇಂಥವ್ರು ಈ ತರ ಬಂದು ಮಾತಾಡ್ಬಿಟ್ರೆ ನನ್ಗೆ ಶಾಂತಿಯಿಂದ ಇರ್ಲಿಕ್ಕೆ ಆಗೋದಿಲ್ಲ. ನಾನು ಖುಷಿಯಾಗಿರ್ಬೇಕು ಅಂತ ಅನ್ಕೊಳ್ತೇನೆ, ಆದ್ರೆ ಏನ್ ಮಾಡೋದು, ನಾನು ಹೇಳ್ದಂಗೆ ಇವ್ರು ಕೆಲಸನೇ ಮಾಡೋದಿಲ್ಲ ಅಲ್ವಾ, ನನ್ ಕೋಪ ಬಂದ್ಬಿಡುತ್ತೆ, ನಂಗೆ ಇರಿಟೇಟ್ ಆಗ್ಬಿಡುತ್ತೆ, ನಂಗೆ ಬೇಜಾರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀವಲ್ವಾ. ಅಂತಂದ್ರೆ ಇದರ ಅರ್ಥ ಏನು, ನಾನು ನನ್ನ ಜೀವನವನ್ನ ಹೇಗ್ ನಡೆಸ್ಬೇಕು ಅಂತ ಅನ್ಕೊಳ್ತೀನಲ್ವಾ, ಹಾಗೆ ನಡೆಸ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ಗೆ ಆಯ್ಕೆನೇ ಇಲ್ಲ ಅಲ್ಲಿ, ನಾನು ಇನ್ನೊಬ್ಬರ ಆಳ್ವಿಕೆಯಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ನಾವು ಅಸಹಾಯಕರ ರೀತಿಯಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದೇವೆ. ಆದ್ರೆ ವಾಸ್ತವಿಕ ಸತ್ಯ, ಒಂದು ರಹಸ್ಯ ಏನು ಅಂತಂದ್ರೆ, ನಮ್ಮ ಆಂತರಿಕ ಜಗತ್ನಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಂದ್ರೆ ಜನರು ನಮ್ಗೆ ನಿಂದನೆ ಆಗೋ ಹಾಗೆ ಮಾತನಾಡ್ಬೋದು, ವ್ಯವಹಾರ ಮಾಡ್ಬೋದು, ನಮ್ಗೆ ನೋವು ಆಗೋ ಹಾಗೆ ವ್ಯವಹಾರ ಮಾಡ್ಬೋದು, ಅಥವಾ ಅವರು ಬೈಬೋದು ನಮ್ಗೆ, ಅಥವಾ ಕೆಲವೊಂದ್ಸಲ ಕೈನೂ ಎತ್ತಬಹುದು, ಅಥವಾ ಮೋಸ ಮಾಡ್ಬೋದು, ಅಥವಾ ಸುಳ್ಳು ಹೇಳ್ಬೋದು, ಅಥವಾ ನೋವಾಗುವ ರೀತಿ ಯಾವ್ದಾದ್ರೂ ರೀತಿಯಲ್ಲಿ, ಅಥವಾ ಹಣಕಾಸಿನಲ್ಲಿ ಏರುಪೇರು ನಷ್ಟ ಆಗ್ಬೋದು, ಪರಿಸ್ಥಿತಿಗಳು ಅಚಾನಕ್ ಆಗಿ ಬಂದ್ಬಿಟ್ಟು ನಮ್ಮ ಪ್ರಿಯವಾದ ವ್ಯಕ್ತಿ ಕುಟುಂಬದವ್ರು ನಮ್ಮಿಂದ ಅಗಲ್ಬೋದು, ಅಥವಾ ಯಾವುದೋ ಒಂದು ಅಚಾನಕ್ ಆಗಿ ಕಾಯಿಲೆನೂ ಬರ್ಬೋದು. ಇವೆಲ್ಲನೂ ಬಾಹ್ಯ ಜಗತ್ನಲ್ಲಿ ಇದಾವೆ. ಇವುಗಳು ನಮ್ಮ ಆಂತರಿಕ ಜಗತ್ನಲ್ಲಿ, ಅಂತಂದ್ರೆ ನಮ್ಮ ಆಂತರಿಕ ಜಗತ್ನಲ್ಲಿ ಪ್ರವೇಶ ಮಾಡಿ ನಮ್ಮ ಮನಸ್ಸನ್ನ ಮುಟ್ಟಬೇಕು ಅಂತಂದ್ರೆ ನಮ್ಮ ಪರ್ಮಿಷನ್ ಇಲ್ದೆ, ನಮ್ಮ ಒಪ್ಪಿಗೆ ಇಲ್ದೆ ಯಾರು ಕೂಡ ಪ್ರವೇಶ ಮಾಡಿ ನನ್ನ ಮನಸ್ಸನ್ನ ಮುಟ್ಬಿಟ್ಟು ನನ್ನ ಭಾವನೆಗಳನ್ನ ರಚಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಂದ್ರೆ ನಾವೆಲ್ಲದಕ್ಕೂ ಕೂಡ, ಎಲ್ರಿಗೂ ಕೂಡ ನಮ್ಮ ಆಂತರಿಕ ಜಗತ್ತಿಗೆ ಪ್ರವೇಶ ಆಗ್ಲಿಕ್ಕೆ ಪರ್ಮಿಷನ್ ನಾವೇ ಸ್ವತಃ ಕೊಡ್ತಾ ಇದ್ದೇವೆ. ಇದು ನಮ್ಗೆ ಅರಿವೇ ಇರೋದಿಲ್ಲ. ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ, ಅದರಿಂದ ಈ ರೀತಿ ನಾನೇ ಸಂಕಲ್ಪಗಳನ್ನ, ಭಾವನೆಗಳನ್ನ ರಚನೆ ಮಾಡ್ತಾ ಇದ್ದೇನೆ, ನಾನೇ ಸೃಷ್ಟಿಸ್ತಾ ಇರೋದು ಅಂತ ಇದು ಅರಿವಾಗೋಕ್ಕಿಂತ ಮುಂಚೆನೆ ಅವ್ರು ನಮ್ಮ ಆಂತರಿಕ ಜಗತ್ತಿನಲ್ಲಿ ಪ್ರವೇಶ ತೆಗೆದುಕೊಂಡು ಬಿಟ್ಟಿರ್ತಾರೆ ಮತ್ತು ಪ್ರಭಾವವನ್ನು ಬೀರಿರ್ತಾರೆ ಮತ್ತು ನಮ್ಮ ಭಾವನೆಗಳ ಆಡಳಿತವನ್ನು ಕೂಡ ಮಾಡ್ತಿರ್ತಾರೆ. ಹಾಗಿದ್ರೆ ನಮ್ಮ ಭಾವನೆಗಳ ಅವಲಂಬನೆಯನ್ನ ಹೇಗೆ ತೆಗೆದು ಹಾಕೋದು, ಹೇಗೆ ನಾವು ಇಂಡಿಪೆಂಡೆಂಟ್ ಆಗೋದು, ಭಾವನಾತ್ಮಕ ಸ್ವತಂತ್ರತೆಯನ್ನ ಹೇಗೆ ಅನುಭವ ಮಾಡೋದು? ಮೊದಲನೇದಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಆಂತರಿಕ ಜಗತ್ತಿನ ಮಾಲೀಕರು ನಾವೇ ಆಗಿದೆ. ಈ ಜಗತ್ತಿನಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ಬಾಹ್ಯವಾದ ಯಾವುದೇ ವಸ್ತು ಆಗ್ಲಿ, ವ್ಯಕ್ತಿ ಆಗ್ಲಿ, ಅವರ ವ್ಯವಹಾರ ಆಗ್ಲಿ, ಪರಿಸ್ಥಿತಿ ಆಗ್ಲಿ ಪ್ರವೇಶ ಮಾಡಿ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳನ್ನ, ಆಲೋಚನೆಗಳನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ಸಾಧ್ಯ? ಕೇವಲ ನಾನು ಒಪ್ಪಿಗೆ ಕೊಟ್ರೆ ಮಾತ್ರ ಸಾಧ್ಯ ಇದೆ. ಸೊ ಹಾಗಿದ್ರೆ ಸರಿ, ಇಷ್ಟು ಆಟೋಮ್ಯಾಟಿಕ್ ವೇಯಲ್ಲಿ ಎಲ್ಲಾನು ಆಗ್ತಾ ಇದೆ ಅಲ್ವಾ, ನಮ್ಗೆ ರಿಯಲೈಸ್ ಆಗೋಕ್ಕಿಂತ ಮುಂಚೆನೆ ನಮ್ಮ ಭಾವನೆಗಳೆಲ್ಲ ಬದಲಾಗ್ಬಿಟ್ಟಿರ್ತಾವಲ್ವಾ, ನಾವು ರಿಯಾಕ್ಟ್ ಮಾಡಿಬಿಟ್ಟಿರ್ತೀವಲ್ವಾ. ಅಂತಂದ್ರೆ ಇದು ನಾವು ಸಂಸ್ಕಾರ, ಆ ರೀತಿ ರಿಯಾಕ್ಟ್ ಮಾಡಿ ಮಾಡಿ ಸಂಸ್ಕಾರ ಮಾಡ್ಕೊಂಡ್ ಬಿಟ್ಟಿರ್ತೇವೆ. ಯಾರಾದ್ರೂ ಸುಳ್ಳು ಹೇಳಿದ್ರೆ ನನ್ಗೆ ಕೋಪ ಬರುತ್ತೆ, ಈ ರೀತಿ ಹೇಳಿ ಹೇಳಿ ಅದನ್ನ ನಮ್ಮ ನಂಬಿಕೆಯ ವ್ಯವಸ್ಥೆಯಲ್ಲಿ ನಾವು ಅಳವಡಿಸ್ಕೊಂಡಿರೋ ಕಾರಣ ಏನ್ ಮಾಡ್ತೀವಿ, ಪ್ರತಿ ಬಾರಿ ಅಂತ ಪರಿಸ್ಥಿತಿ ಅಥವಾ ಅಂತ ಸಂದರ್ಭಗಳು ಬಂದಾಗ ನಾವು ಕೋಪಗೊಳ್ತಾನೆ ಇರ್ತೇವೆ. ಯಾರಾದ್ರೂ ನಾನು ಹೇಳಿದಂತೆ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ನನ್ಗೆ ಬೇಜಾರಾಗುತ್ತೆ. ಈ ರೀತಿ ನಾವು ನಂಬಿ ಬಿಟ್ಟಿದೆ. ಅವ್ರು ಅಫ್ಕೋರ್ಸ್ ಅವ್ರು ನಾನು ಹೇಳ್ದಂಗೆ ಮಾಡಿಲ್ಲ ಅಲ್ವಾ, ಬೇಜಾರಂತೂ ಹಾಗೆ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ನಂಬಿ ಬಿಟ್ಟಿದೀವಲ್ವಾ, ನಾವು ಅದನ್ನ ದಾಖಲಿಸ್ಕೊಂಡ್ ಬಿಟ್ಟಿದೀವಲ್ವಾ. ಇದರಿಂದಾಗಿ ಯಾವಾಗ ನಾನು ಹೇಳ್ದೆ ಇರುವಂಗೆ ಕೆಲಸ ಆಗೋದಿಲ್ಲ, ಅವಾಗ ನಾನು ಬೇಜಾರಾಗೋದು ಸಹಜ ಆಗಿದೆ, ಸಾಮಾನ್ಯ ಆಗಿದೆ. ಪರಿಸ್ಥಿತಿಗಳು ಕಠಿಣವಾಗಿದ್ದು ಬಂದದ್ವು ಅಂತಂದ್ರೆ ನಾನು ಒತ್ತಡಕ್ಕೊಳಗಾಗ್ಬೇಕು, ಟೆನ್ಷನ್ ಮಾಡ್ಕೊಳ್ಬೇಕು, ಅಥವಾ ನೋವು ಪಡ್ಬೇಕು. ಅಫ್ಕೋರ್ಸ್ ಸ್ವಲ್ಪ ಪರಿಸ್ಥಿತಿನೇ ಅಷ್ಟು ದೊಡ್ಡದಿತ್ತು, ಯಾರಿಗೇ ಆಗ್ಲಿ ಬೇಜಾರಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತೇವೆ. ಅಂತಂದ್ರೆ ನಾವು ಯಾವ ರೀತಿ ನಂಬಿಕೆಗಳನ್ನ ಇಟ್ಕೊಂಡಿದ್ದೇವೆ ಅದರ ಅನುಸಾರವಾಗಿ ಏನ್ ಮಾಡ್ತಾ ಇದ್ದೇವೆ, ಪ್ರತಿ ಬಾರಿನೂ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೇವೆ. ಇದ್ರಲ್ಲಿ ಏನ್ ತಪ್ಪಿದೆ? ಬಾಹ್ಯ ಜಗತ್ತು ನಮ್ಮ ಆಂತರಿಕ ಜಗತ್ತಿನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ ಇದು ಸಾಮಾನ್ಯ, ಸಹಜ ಅಲ್ವಾ. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಹೇಳ್ಬೋದು. ಇದ್ರಲ್ಲಿ ಏನ್ ತಪ್ಪಿದೆ ಅಂತಂದ್ರೆ ನೋಡಿ, ಯಾರಾದ್ರೂ ಅವರ ಬಲಹೀನತೆಯಿಂದ ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಅದು ಅವರ ದುರ್ಬಲತೆ ಆಗಿದೆ, ಅವ್ರಿಗೂ ಗೊತ್ತು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅವರಲ್ಲಿ ಆಂತರಿಕ ಶಕ್ತಿ ಇಲ್ಲ. ಸೊ ಅವರು ಪರವಶವಾಗಿ ಆ ರೀತಿ ನಡೆದುಕೊಳ್ತಾ ಇದ್ದಾರೆ. ಇನ್ನೊಬ್ರು ಮಾಡ್ತಾ ಇರೋ ತಪ್ಪನ್ನ ನೋಡ್ಬಿಟ್ಟು ನಾವು ನಮ್ಗೆ ಶಿಕ್ಷೆ ಕೊಟ್ಕೊಳ್ತಾ ಇದ್ದೇವೆ. ಉದಾಹರಣೆಗೆ ಅವರಿಗೆ ಗೊತ್ತು ಸುಳ್ಳು ಹೇಳಬಾರ್ದು ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಅವ್ರ ಸಂಸ್ಕಾರ ಆಗ್ಬಿಟ್ಟಿದೆ, ಚಿಕ್ಕ ಪುಟ್ಟ ಎಲ್ಲಾ ವಿಷಯದಲ್ಲಿ ಸುಳ್ಳು ಹೇಳಿ ಹೇಳಿ ಅವ್ರು ಪದೇ ಅವ್ರಿಗೆ ಗೊತ್ತಿಲ್ದೇನೆ ಅವ್ರಿಗೆ ಸುಳ್ಳು ಹೇಳ್ತಾ ಇರ್ತಾರೆ, ಅವ್ರ ಸಂಸ್ಕಾರಕ್ಕೆ ವಶ ಆಗಿ. ಈಗ ಅವ್ರು ಸುಳ್ಳು ಹೇಳೋದನ್ನ ನೋಡ್ಬಿಟ್ಟು ನಾನು ಕೋಪ ಮಾಡ್ಕೊಳ್ತಾ ಇರ್ತೇನೆ, ನನ್ಗೆ ಕೋಪ ಬರ್ತಾ ಇದೆ, ಇರಿಟೇಟ್ ಆಗ್ತಿದೆ. ಅವಾಗ ಏನಾಗುತ್ತೆ, ನನ್ನ ಮನಸ್ಸಲ್ಲಿರುವಂತ ಶಾಂತಿ, ಸಂತೋಷ ಆ ಕ್ಷಣ ಅಂತೂ ನನ್ನಿಂದ ದೂರ ಆಗಿ ಹೋಯ್ತು. ಸೊ ಆ ಕೋಪ ಅನ್ನೋದು ಅಲ್ಲಿಗೆ ನಿಂತು ಹೋಗಲ್ಲ. ನೆಕ್ಸ್ಟ್ ಟೈಮ್ ಅವರನ್ನ ಭೇಟಿ ಆದಾಗ ಮತ್ತೆ ಏನಾಗುತ್ತೆ, ಅವ್ರು ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಆ ಕೋಪ ಏನಾಗುತ್ತೆ, ಲಾಸ್ಟ್ ಟೈಮ್ ಇವ್ರು ನನಗೆ ಸುಳ್ಳು ಹೇಳಿದ್ರು, ಇವ್ರನ್ನ ನಂಬಲೇಬಾರ್ದು, ಈ ಸಲನೂ ಇನ್ನು ಸುಳ್ಳು ಹೇಳ್ತಾ ಇದಾರೆ ಏನೋ ಅಂತ ಹೇಳ್ಬಿಟ್ಟು ಒಂದು ಅನುಮಾನದ ದೃಷ್ಟಿ ಅಥವಾ ಸಂಶಯ ಅವ್ರ ಮೇಲೆ ಮೂಡುತ್ತೆ. ಸೊ ಅಂತಂದ್ರೆ
ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ತೇವೆ. ಮತ್ತು ಎರಡನೇದಾಗಿ ಯಾರಾದ್ರೂ ನಾವು ಹೇಳ್ದಂತೆ ಕೆಲಸ ಮಾಡ್ಲಿಲ್ಲ, ತಪ್ಪು ಮಾಡಿದ್ರು ಅಥವಾ ನಷ್ಟ ಆಗೋಯ್ತು ಅಂತಂದ್ರೆ, ಒಂದು ಸ್ಥಳದಲ್ಲಂತೂ ಇವಾಗ ಆಲ್ರೆಡಿ ನಷ್ಟ ಆಗಿದೆ, ಅದನ್ನ ನೋಡ್ಬಿಟ್ಟು ನಾವು ಬೇಜಾರು ಮಾಡ್ಕೊಂಡ್ವಿ ಅಥವಾ ದುಃಖ ಪಡ್ತಾ ಇದೀವಿ, ನೋವು ಪಡ್ತಾ ಇದೀವಿ, ಟೆನ್ಷನ್ ಮಾಡ್ಕೊಳ್ತಾ ಇದೀವಿ ಅಥವಾ ಅವ್ರ ಮೇಲೆ ಕಿಚ್ಚಾಡ್ತಾ ಇದ್ದೀವಿ. ಸೊ ಇದೆಲ್ಲ ಮಾಡ್ತಾ ಮಾಡ್ತಾ ನಾವು ಆಂತರಿಕವಾಗಿ ನಮ್ಮ ಮನಸ್ಸಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗ್ತೇವೆ. ಹೊರಗಡೆ ಅಂತೂ ನಷ್ಟ ಆಯ್ತು, ಇವಾಗ ನಮ್ಮ ಮನಸ್ಸಲ್ಲಿ ಕೂಡ ನಾವು ನೆಗೆಟಿವ್ ಆಗಿ ವಿಚಾರ ಮಾಡ್ತಾ ವ್ಯರ್ಥವಾಗಿ ವಿಚಾರ ಮಾಡ್ತಾ ಆಂತರಿಕ ಮನಸ್ಸಿನ ಶಕ್ತಿಯನ್ನು ಏನ್ ಮಾಡ್ತಾ ಇದ್ದೇವೆ, ಕಳೆದುಕೊಳ್ತಾ ಇದ್ದೇವೆ. ಮನಸ್ಸಿನ ಶಕ್ತಿ ಅಥವಾ ಕಳೆದುಕೊಳ್ತಾ ಇದೀವಿ, ಆಂತರಿಕ ಶಕ್ತಿ ಕಳೆದುಕೊಳ್ತಾ ಇದೀವಿ, ಬೇಸರ ಆಗ್ತಾ ಇದೀವಿ, ಸ್ಟ್ರೆಸ್ ಆಗ್ತಿದೆ ನಮ್ಗೆ ಅಂತಂದ್ರೆ ಆ ಶಕ್ತಿ ಅಲ್ಲಿ ಮಾತ್ರ ಸೀಮಿತವಾಗಿರಲ್ಲ ಅಲ್ವಾ, ಅದು ಶರೀರದ ಮೇಲೂ ಕೂಡ ಪ್ರಭಾವ ಬೀರುತ್ತಲ್ವಾ, ಅಂತಂದ್ರೆ ಆರೋಗ್ಯದಲ್ಲೂ ಕೂಡ ಏರ್ಪೇರ್ ಆಗ್ತಾ ಇದೆ. ಸೊ ನನ್ಗೆ ಇವಾಗ ಮನಸ್ಸು ಸರಿ ಇಲ್ಲ, ನನ್ನ ಆರೋಗ್ಯನೂ ಚೆನ್ನಾಗಿಲ್ಲ ಅಂತಂದ್ರೆ ನನ್ನ ಜೊತೆ ಇರೋ ಸಂಬಂಧದಲ್ಲಿ ಚಿಕ್ಕ ಪುಟ್ಟ ಮಾತುಗಳಿಗೂ ಕೂಡ ನಾನು ಕಿರಿಕಿರಿಯನ್ನ ಅನುಭವ ಮಾಡ್ತೇನೆ, ಕೋಪ ಮಾಡ್ಕೊಳ್ತೇನೆ ಅಥವಾ ಒಂದ್ಸಲ ರೂಡ್ ಆಗಿ ಬಿಹೇವ್ ಮಾಡ್ಬಿಡ್ತೇನೆ. ಇದರಿಂದ ಏನಾಗ್ತಾ ಇದೆ, ನನ್ನ ಸಂಬಂಧಗಳ ಮೇಲೂ ಕೂಡ ಪ್ರಭಾವ ಬೀಳ್ತಾ ಇದೆ, ಸಂಬಂಧದಲ್ಲಿ ದೂರಿತನ ಅನ್ನೋದು ಉಂಟಾಗ್ತಾ ಇದೆ ಅಥವಾ ಸಂಬಂಧಗಳು ದುರ್ಬಲಗೊಳ್ತಾ ಇದಾವೆ. ಅಂತಂದ್ರೆ ನಾವು ಒಬ್ರು ಮಾಡಿರುವಂತಹ ತಪ್ಪು ಅದು ಅವರ ಬಲಹೀನತೆ ಆಗಿರ್ಬೋದು, ಅವರ ದುರ್ಬಲತೆ ಆಗಿರ್ಬೋದು, ಅಥವಾ ಅವರಲ್ಲಿ ಆಂತರಿಕ ಶಕ್ತಿ ಇಲ್ಲದೆ ಪರವಶ ಆಗಿ ಅವರು ತಪ್ಪು ಮಾಡ್ತಾ ಇರ್ಬೋದು. ಅವ್ರು ಮಾಡೋ ತಪ್ಪನ್ನ ನಾವೇನ್ ಮಾಡ್ತಾ ಇದೀವಿ ನೋಡ್ಬಿಟ್ಟು ಗ್ರಹಿಸ್ಬಿಟ್ಟು ಅವ್ರ ಆ ಕ್ರಿಯೆ ಮೇಲೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಭಾವನೆಗಳನ್ನ ಸೃಷ್ಟಿಸ್ಕೊಳ್ತಾ ನಮಗ್ ನಾವು ಹಲವಾರು ರೀತಿಯಲ್ಲಿ ನಷ್ಟ ಮಾಡ್ಕೊಳ್ತಾ ಇದೀವಿ, ನೋವು ಕೊಡ್ತಾ ಇದೀವಿ, ಶಿಕ್ಷೆಯನ್ನ ಕೊಟ್ಕೊಳ್ತಾ ಇದೀವಿ. ಆದ್ರಿಂದ ಭಾವನಾತ್ಮಕ ಅವಲಂಬನೆ ಅನ್ನೋದು ನಮ್ಗೆ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಭಾವನಾತ್ಮಕವಾಗಿ ನಾವು ಸ್ವತಂತ್ರ ಆಗೋದು ಬಹಳ ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ಎಷ್ಟೋ ಜನರು ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾರೆ, ಎಲ್ಲಾ ಇದೆ ಜೀವನದಲ್ಲಿ, ನೆಮ್ಮದಿನೇ ಇಲ್ಲ ನಮ್ಗೆ, ಯಾಕಂದ್ರೆ ನನ್ಗೆ ಇವ್ರದೇ ಚಿಂತೆ ಆಗ್ಬಿಟ್ಟಿದೆ. ಇವ್ರು ಯಾವಾಗ ಅಂದ್ರೆ ಮಕ್ಕಳ ಬಗ್ಗೆ ಆಗಿರ್ಬೋದು, ಪತಿ ಬಗ್ಗೆ ಆಗಿರ್ಬೋದು, ಪತ್ನಿ ಬಗ್ಗೆ ಆಗಿರ್ಬೋದು, ಮನೇಲಿರೋರ್ ಬಗ್ಗೆ ಆದ್ರೂ ಆಗಿರ್ಬೋದು. ಸೊ ಇವ್ರು ಓದಿದ್ದಾರೆ ಆದ್ರೆ ಕೆಲಸ ಮಾಡ್ತಿಲ್ಲ, ಇವ್ರಿಗೊಂದು ಕೆಲಸ ಸಿಕ್ಬಿಟ್ರೆ ನಮ್ಗೆ ನೆಮ್ಮದಿ ಯಾವಾಗ, ಅಥವಾ ಮನೆಯಲ್ಲಿ ಮಕ್ಕಳ ಮದ್ವೆ ಸ್ವಲ್ಪ ಏನಾದ್ರೂ ಡಿಲೇ ಆಗ್ತಾ ಇದೆ ಅಂತಂದ್ರೆ ನನ್ ಮಕ್ಕಳಿಗೊಂದು ಒಳ್ಳೆ ಸಂಬಂಧ ಸಿಕ್ಬಿಟ್ರೆ ಅವಾಗ ನನ್ಗೆ ಸಂತೋಷವಾಗಿರ್ಬೋದು, ಅಲ್ಲಿವರೆಗೂ ನನ್ಗೆ ನಿದ್ರೇನೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಭಾವನೆಗಳನ್ನ ಏನ್ ಮಾಡ್ತಾ ಇದಾರೆ, ಇನ್ನೊದ್ರ ಮೇಲೆ ಆಧಾರಿತವಾಗಿ ಇಟ್ಬಿಟ್ಟು ಏನ್ ಮಾಡ್ತಾ ಇದಾರೆ, ವರ್ತಮಾನದಲ್ಲಿ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅವ್ರ ನಿದ್ರೆನೂ ಸರಿಯಾಗಿ ಮಾಡದೆ ಆರೋಗ್ಯನೂ ಕೂಡ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಭಾವನಾತ್ಮಕವಾಗಿ ಬಾಹ್ಯವಾಗಿ ಎಲ್ಲರೂ ಕೂಡ ಸ್ವತಂತ್ರತೆಯನ್ನ ಇಷ್ಟಪಡ್ತೇವೆ ಅಲ್ವಾ, ಎಲ್ಲರೂ ಕೂಡ ಬಾಹ್ಯವಾಗಿ ಸ್ವತಂತ್ರರಾಗಿದ್ದೇವೆ. ಫಿನಾನ್ಷಿಯಲ್ ಆಗಿ ಕೂಡ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರಿಶ್ರಮ ಪಡ್ತಾರೆ. ಸೊ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಫಿನಾನ್ಷಿಯಲಿ ಕೂಡ ನಾವು ಇಂಡಿಪೆಂಡೆಂಟ್ ಆಗ್ತಾ ಹೋಗ್ತಾ ಇದ್ದೇವೆ. ಆದ್ರೆ ಈ ಭಾವನಾತ್ಮಕ ಡಿಪೆಂಡೆನ್ಸಿ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ಸೊ ಇನ್ನೊಬ್ರು ನಮ್ಗೆ ಪ್ರೀತಿಯಿಂದ ಮಾತಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಸೊ ಅಂದ್ರೆ ಭಾವನಾತ್ಮಕವಾಗಿ ನಾವು ಮನಸ್ಸಿನಲ್ಲಿ ಗಾಯಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಆ ಗಾಯವನ್ನ ಗುಣಪಡಿಸೋರು ಯಾರು? ಅದೇನು ಸ್ಥೂಲವಾದ ಗಾಯ ಅಲ್ಲ, ಅದಕ್ಕೆ ಚಿಕಿತ್ಸೆ ಕೊಟ್ಬಿಟ್ಟು ವಾಸಿ ಮಾಡ್ಲಿಕ್ಕೆ. ಆ ಆಂತರಿಕವಾಗಿರುವಂತಹ ಭಾವನಾತ್ಮಕ ಗಾಯವನ್ನ ನಾವೇ ವಾಸಿ ಮಾಡ್ಕೊಳ್ಬೇಕಾಗಿದೆ. ಸೊ ಈ ರೀತಿ ದಿನಾಲು ಹಲವಾರು ಗಾಯಗಳನ್ನ ನಾವು ಮಾಡ್ಕೊಳ್ತಾ ಹೋದ್ವಿ, ಅದನ್ನ ನಾವು ಗುಣಪಡಿಸ್ತಾನೆ ಇಲ್ಲ ಅಂತಂದ್ರೆ ಏನಾಗುತ್ತೆ, ಚಿಕ್ಕ ಪುಟ್ಟ ಬೇಜಾರುಗಳು ಅಥವಾ ಅಸಮಾಧಾನಗಳು, ಅಸುರಕ್ಷತೆ, ಅಭದ್ರತೆ, ಭಯ, ಇವುಗಳೇನಾಗ್ತಾ ಇರುತ್ತವೆ, ಡಿಪ್ರೆಷನ್ ಅಂತಹ ಖಿನ್ನತೆ ಅಂತದಕ್ಕೆ ಕಾರಣ ಆಗ್ಲಿಕ್ಕೆ ಶುರು ಆಗುತ್ತೆ. ಇದರಿಂದಾಗಿ ಸೈಕೋಸೊಮ್ಯಾಟಿಕ್ ಮನೋದೈಹಿಕ ರೋಗಗಳಿಗೆ ಇದು ಕಾರಣ ಆಗುತ್ತೆ. ಅಥವಾ ಸಂಬಂಧಗಳಲ್ಲಿ ಚಿಕ್ಕ ಪುಟ್ಟ ಮಾತುಗಳಿಗೆ ಇರಿಟೇಷನ್ ಆಗೋದು, ಅಥವಾ ಒಬ್ರು ಇನ್ನೊಬ್ಬರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೆ ಇರೋದು, ಸೊ ಚಿಕ್ಕ ಪುಟ್ಟ ವಿಷಯಗಳಿಗೆ ದೂರ ಆಗುವಂತಹ ನಿರ್ಧಾರಗಳು ತೆಗೆದುಕೊಳ್ಳೋದು, ಇದೆಲ್ಲ ವರ್ತಮಾನ ಜೀವನದಲ್ಲಿ ನಾವು ನೋಡ್ತಾ ಇದೀವಲ್ವಾ. ಇದೆಲ್ಲದಕ್ಕೂ ಕಾರಣ ಏನಾಗ್ತಾ ಇದೆ, ಒಂದು ಕಾರಣ ಅಂತಂದ್ರೆ ಭಾವನಾತ್ಮಕವಾಗಿ ನಾವು ಇನ್ನೊಬ್ಬರ ಮೇಲೆ ಸಾಕಷ್ಟು ಅವಲಂಬನೆ ಆಗ್ಬಿಟ್ಟಿದ್ದೇವೆ. ಸೊ ನಮ್ಮ ಭಾವನೆಗಳ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತಾ ಇಲ್ಲ. ಸೊ ಅದಕ್ಕಾಗಿ ಇಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇವೆಲ್ಲನೂ ಕೂಡ ಒಳ್ಳೆ ರೀತಿ ಪ್ರಭಾವ ಬೀರ್ತಾ ಇಲ್ಲ ನಮ್ಮ ಜೀವನದಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ನಮ್ಮ ಭಾವನಾತ್ಮಕ ಸ್ವತಂತ್ರತೆಯನ್ನ ನಾವು ಅನುಭವ ಮಾಡ್ಬೇಕು, ಈ ಅವಲಂಬನೆಯನ್ನ ತೆಗೆದು ಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಆಂತರಿಕ ಜಗತ್ತಿನ ಮಾಲೀಕರು ನಾವಾಗಿದ್ದೇವೆ. ನಮ್ಮ ಸಂಕಲ್ಪಗಳನ್ನ ಸೃಷ್ಟಿ ಮಾಡುವಂತವ್ರು ನಾವೇ ಆಗಿದ್ದೇವೆ. ನಮ್ಮ ಸಂಕಲ್ಪಗಳಿಂದನೇ ಏನಾಗ್ತಾ ಇದೆ, ನಮ್ಮ ಭಾವನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಆದ್ರಿಂದ ಏನೇ ಪರಿಸ್ಥಿತಿ ಬಂದ್ರು, ಬಾಹ್ಯ ಜಗತ್ತಿನಲ್ಲಿ ಸಂದರ್ಭಗಳು ಬಂದ್ರು, ವ್ಯಕ್ತಿಗಳ ವ್ಯವಹಾರ ಏನೇ ಆಗಿದ್ರು, ಮೊದಲು ನಾನು ನನ್ನ ಮನಸ್ಸಿನ ಕಡೆಗೆ ಗಮನ ಕೊಡ್ಬೇಕಾಗಿದೆ, ನನ್ನ ಆಲೋಚನೆಗಳ ಕಡೆಗೆ ಗಮನ ಕೊಡ್ಬೇಕಾಗಿದೆ. ಸರಿಯಾದದ್ದನ್ನೇ ಯೋಚನೆ ಮಾಡೋ ಹಾಗೆ ನಮ್ಮ ಮನಸ್ಸಿಗೆ ನಾವು ತರಬೇತಿ ಕೊಡ್ಬೇಕಾಗಿದೆ. ಎರಡನೇದಾಗಿ ಯಾವತ್ತೂ ಕೂಡ ನಮ್ಮ ನಕಾರಾತ್ಮಕವಾದ ಸಂಸ್ಕಾರಗಳನ್ನ ನಾವು ಸಮರ್ಥಿಸ್ಕೊಳ್ಬಾರ್ದು. ಹೇಳ್ತೀವಲ್ವಾ,
ಇವ್ರು ಈ ರೀತಿ ನಡ್ಕೊಂಡ್ರೆ ಕೋಪ ಬರೋದಿಲ್ವಾ? ಹಾಗಿದ್ರೆ ನಾನ್ ಶಾಂತವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತಂದ್ರೆ ಇವ್ರು ಸರಿ ಹೋಗ್ಬೇಕು. ಸೊ ಅಂತಂದ್ರೆ ನೋಡಿ, ನಮ್ಗೆ ಬಾಹ್ಯವಾಗಿ ಏನೇ ನಡೆದ್ರು ಯಾವಾಗ್ಲೂ ಕೂಡ 2 ಆಯ್ಕೆಗಳಿದಾವೆ. ನಾವು ಸದಾ ಶಾಂತವಾಗಿ ಖುಷಿಯಾಗಿರ್ಬೇಕು ಅಂತಂದ್ರೆ ಬಾಹ್ಯ ಜಗತ್ತನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ನಾವು ವ್ಯಕ್ತಿಗಳು ನಾವು ಹೇಳ್ದಂಗೆ ಇರ್ಬೇಕು, ಅವ್ರು ನಡ್ಕೊಳ್ಬೇಕು. ಪರಿಸ್ಥಿತಿಗಳು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆನೆ ಇರ್ಬೇಕು, ನಡಿಬೇಕು. ಮತ್ತು ಏನು ನಮ್ಮ ಆರೋಗ್ಯ, ನಾವು ಏನ್ ಕಾಳಜಿ ಮಾಡ್ತಿದ್ದೇವೆ, ಹೇಗ್ ನಿರೀಕ್ಷೆ ಮಾಡ್ತೀವಿ ಹಾಗೆ ಇರ್ಬೇಕು. ಸಂಬಂಧಗಳು ಕೂಡ ಎಲ್ಲ ನಾವು ಹೇಳ್ದಂಗೆ ಇರ್ಬೇಕು. ಮತ್ತು ವಸ್ತುಗಳು ಕೂಡ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ವಸ್ತುಗಳು ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ಸ್ಪೀಡಲ್ಲಿ ಆ ವಸ್ತುಗಳು ಯಾವಾಗ್ಲೂ ಕೆಲಸ ಮಾಡ್ತಿರ್ಬೇಕು. ಈ ರೀತಿ ಹೊರಗಡೆ ಜಗತ್ತಲ್ಲಿ ಎಲ್ಲಾನು ನಾವು ಪರ್ಫೆಕ್ಟ್ ಮಾಡ್ಬೇಕು. ಅವಾಗ ನಾವೇನಾಗ್ತವೆ, ನಮ್ಮ ಆಂತರಿಕ ಜಗತ್ತು ಅದ್ರ ಮೇಲೆ ಆಧಾರಿತ ಆಗಿರೋದ್ರಿಂದ ಆಂತರಿಕ ಜಗತ್ತಿನಲ್ಲಿ ಕೂಡ ಸ್ಥಿರತೆ ಇರುತ್ತೆ, ನಾವು ಖುಷಿಯಾಗಿ ಇರ್ತೇವೆ. ಇದು ಸಾಧ್ಯನಾ ಅಂತ ಯೋಚನೆ ಮಾಡಿ ನೋಡಿದಾಗ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಬಾಹ್ಯ ಜಗತ್ತಿನ ಮೇಲೆ ನಮ್ಗೆ ಯಾವುದೇ ರೀತಿಯ ನಿಯಂತ್ರಣ ಅನ್ನೋದು ಇಲ್ಲ. ವ್ಯಕ್ತಿಗಳು ಇವಾಗ ಹೇಗಿರ್ತಾರೆ, ನಾಳೆ ಹೇಗೆ ಚೇಂಜ್ ಆಗ್ತಾರೆ ಅನ್ನೋದು ನಾವು ಇನ್ನೊಬ್ಬರ ಮನಸ್ಥಿತಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ನಾವು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಳ್ಬಹುದು, ಆದ್ರೆ ಇನ್ನೊಬ್ಬರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಇನ್ನೊಬ್ಬರ ಮೇಲೆ ನಿಯಂತ್ರಣ ಇಲ್ಲ, ಪರಿಸ್ಥಿತಿಗಳ ಮೇಲೆ ನಿಯಂತ್ರಣ ಇಲ್ಲ, ಬಾಹ್ಯವಾಗಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬರುವಂತ ಪರಿಸ್ಥಿತಿಗಳನ್ನ ನಾವು ಸ್ವೀಕಾರ ಮಾಡ್ಬೋದು. ಅದಕ್ಕೆ ಏನು ಸಮಾಧಾನ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಕಡೆ ಯೋಚನೆ ಮಾಡ್ಬಿಟ್ಟು ಮುಂದೆ ಸಾಗ್ಬೇಕಾಗುತ್ತೆ ಅಲ್ವಾ? ಹಾಗಿದ್ರೆ ಈ ಆಯ್ಕೆ ನಮ್ಗೆ ವರ್ಕ್ ಆಗೋದಿಲ್ಲ. 2ನೇ ಆಯ್ಕೆ, ಪರಿಸ್ಥಿತಿ ಏನಾದ್ರೂ ಬರ್ಲಿ ಬಾಹ್ಯ ಜಗತ್ತಿನಿಂದ, ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ನೀಡೋದು ನಾನಲ್ವಾ? ನಮ್ಮ ಆಂತರಿಕ ಜಗತ್ತಿನಿಂದ, ನಮ್ಮ ಭಾವನೆಗಳ ಮೂಲಕ ಅಲ್ವಾ? ಸೊ ನಮ್ಮ ಆಂತರಿಕ ಜಗತ್ತು ಖಂಡಿತವಾಗ್ಲೂ ನಮ್ಮ ನಿಯಂತ್ರಣದಲ್ಲಿ ಪೂರ್ಣವಾಗಿ ಇದೆ. ಅಂತಂದ್ರೆ ನನ್ನ ಪ್ರತಿಕ್ರಿಯೆ ಏನಿದೆ, ಏನು ಅದಕ್ಕೆ ಮರು ಉತ್ತರ ಕೊಡೋದೇನಿದೆ ಅಥವಾ ಪ್ರತಿಸ್ಪಂದನೆ ಏನಿದೆ, ಇದು ಕಂಪ್ಲೀಟ್ ಆಗಿ ನನ್ನ ಕೈಯಲ್ಲಿದೆ. ಇದ್ರ ಮೇಲೆ ಕಂಪ್ಲೀಟ್ ಆಗಿ ನಂದು ನಿಯಂತ್ರಣ ಅನ್ನೋದು ಇದೆ. ಸೊ ಇದನ್ನ ನಾನು ಸರಿಯಾಗಿ ಮಾಡ್ಕೊಂಡೆ, ಎಂಥದೇ ಪರಿಸ್ಥಿತಿ ಬರ್ಲಿ ಆದ್ರೆ ನಾನು ಸರಿಯಾದ ಮರು ಉತ್ತರವನ್ನ, ಪ್ರತಿಸ್ಪಂದನೆಯನ್ನ ಮಾಡ್ತಾ ಇದ್ದೇನೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಭಾವನಾತ್ಮಕವಾಗಿ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಂದ್ರೆ ನಮ್ಮ ಮನಸ್ಸಿನ ಕಡೆ ಗಮನ ಕೊಡ್ತಾ ಇದ್ದೇವೆ ಮತ್ತು ಯಾವತ್ತೂ ಕೂಡ ನೆಗೆಟಿವ್ ಸಂಸ್ಕಾರಗಳನ್ನ ನಾವು ಸಮರ್ಥಿಸ್ಕೊಳ್ತಾ ಇಲ್ಲ. 3ನೇದಾಗಿ, ನಾವು ಯಾವ ಸಂಸ್ಕಾರಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಢಿ ಮಾಡ್ಕೊಳ್ಬೇಕು ಅನ್ಕೊಳ್ತಾ ಇದ್ದೇವೆ, ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬೇಕು ಅನ್ಕೊಳ್ತಾ ಇದ್ದೇವೆ, ಅಂತ ಸಂಸ್ಕಾರಗಳನ್ನ ನಾವು ಸಮರ್ಥಿಸ್ಕೊಳ್ಬೇಕಾಗಿದೆ. ಸೊ ನಾವು ಸ್ಪಷ್ಟವಾಗಿರ್ಬೇಕಾಗಿದೆ. ನಮ್ಗೆ ಕೋಪ ಬಂದ್ರೂ ಪರವಾಗಿಲ್ಲ, ಆದ್ರೆ ಇವರಿಂದಾಗಿ ಬಂತು, ಇವರ ವ್ಯವಹಾರದಿಂದಾಗಿ ಬಂತು, ಈ ಪರಿಸ್ಥಿತಿಯಿಂದಾಗಿ ಬಂತು ಅಂತ ನಾವು ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸಬಾರ್ದಾಗಿದೆ. ಅದರ ಜವಾಬ್ದಾರಿ ತಗೊಳ್ಬೇಕಾಗಿದೆ. ಹೌದು, ಪರಿಸ್ಥಿತಿ ಸವಾಲಿಂದಾಗಿತ್ತು, ಪರಿಸ್ಥಿತಿ ಕಠಿಣದ್ದಾಗಿತ್ತು. ಸೊ ಪರಿಸ್ಥಿತಿ ನಾನು ಅಂದ್ಕೊಂಡಂತೆ ಇರ್ಲಿಲ್ಲ, ಇವರ ವ್ಯವಹಾರನೂ ಕೂಡ ನನ್ನ ನಿರೀಕ್ಷೆಯಂತೆ ಇರ್ಲಿಲ್ಲ, ಆದ್ರಿಂದ ನನಗ್ ಬೇಜಾರಾಯ್ತು ಅಷ್ಟೇ. ಅಂದ್ರೆ ಇವಾಗ ಏನಾಗ್ತಾ ಇದೆ, ನಾನು ಬೇಜಾರನ್ನ ರಚನೆ ಮಾಡಿದೆ ಅಂತ ನನ್ನ ಬೇಜಾರನ ಜವಾಬ್ದಾರಿ ನಾನ್ ತೆಗೆದುಕೊಳ್ತಾ ಇದ್ದೇನೆ. ಪರಿಸ್ಥಿತಿಯನ್ನ ದೂರ್ತಾ ಇಲ್ಲ. ಪರಿಸ್ಥಿತಿಯಿಂದನೇ ಆಯ್ತು, ಇವರಿಂದನೇ ಆಯ್ತು ಅಂತ ನಾನು ದೂರ್ತಾ ಇಲ್ಲ. ಇನ್ನೊಬ್ರನ್ನ ದೂರ್ತಾ ಇದ್ರೆ, ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಇನ್ನೊಬ್ರು ಸರಿ ಹೋದ್ರೆ ಮಾತ್ರ ನನ್ ಮೂಡ್ ಸರಿ ಹೋಗುತ್ತೆ, ಇನ್ನೊಬ್ರು ಸರಿ ಹೋದ್ರೆ ಮಾತ್ರ ನನ್ನ ಸಂಸ್ಕಾರನ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಶಕ್ತಿ ಇಲ್ಲದೆ ಅಸಹಾಯಕತೆಯ ಅನುಭವ ಮಾಡ್ತೇವೆ. ನಮ್ಮ ಶಕ್ತಿಯನ್ನು ಏನ್ ಮಾಡ್ತೀವಿ, ನಾವು ಇನ್ನೊಬ್ಬರಿಗೆ ಕೊಟ್ಟಂತೆ ಆಗುತ್ತೆ. ಅದಕ್ಕೋಸ್ಕರ ಹೌದು, ಪರಿಸ್ಥಿತಿ ಕಠಿಣವಾಗಿತ್ತು, ನನಗೆ ಕಷ್ಟ ಅನ್ಸ್ಬಿಟ್ಟು ನನಗೆ ಕೋಪ, ನಾನೇ ಕೋಪಗೊಂಡೆ, ಇದರ ಜವಾಬ್ದಾರಿ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಎಲ್ಲಿವರೆಗೂ ನಾನು ಕೋಪ ಮಾಡ್ಕೊಂಡಿರ್ಬೇಕು? ಹಾಗಿದ್ರೆ ಕೋಪ ನಾನೇ ಮಾಡ್ಕೊಂಡಿದ್ದಲ್ವಾ? ಎಲ್ಲಿವರೆಗೂ ನಾನು ಕೋಪ ಮಾಡ್ಕೊಳ್ಳಿಕ್ ಕಾರಣ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಹೇಗೆ ಅಂತೀರಾ? ಒಂದು ಉದಾಹರಣೆ ನೋಡೋಣಂತೆ. ನಾವು ಯಾವುದೇ ರೀತಿ ಭಾವನೆಗಳನ್ನ ಅನುಭವ ಮಾಡ್ತಾ ಇದೀವಲ್ವಾ, ಭಾವಿಸ್ತಾ ಇದೀವಲ್ವಾ, ಅವುಗಳನ್ನ ನಾವೇ ಆಯ್ಕೆ ಮಾಡ್ಕೊಳ್ತಾ ಇರೋದು. ಎಷ್ಟೋ ಬಾರಿ ನಮ್ಗೆ ಅನುಭವ ಇದೆ, ಎಷ್ಟೋ ಘಟನೆಗಳನ್ನ, ಸಿಚುವೇಶನ್ಗಳನ್ನ ಪಾರ್ ಆದ್ಮೇಲೆ ನಾನು ಅಷ್ಟೊಂದು ರೂಢಾಗಿ ವ್ಯವಹಾರ ಮಾಡಬಾರ್ದಾಗಿತ್ತು ಅವ್ರ ಜೊತೆಗೆ. ನಾನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಡಿಸಿಷನ್ ಆ ರೀತಿ ತಗೊಳ್ಬಾರ್ದಾಗಿತ್ತು. ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ನಾನು ಈ ರೀತಿ ಡಿಸಿಷನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾನು ಈ ರೀತಿ ಇದನ್ನ ಮಾಡಬಾರ್ದಾಗಿತ್ತು, ಇನ್ನು ಬೇರೆ ವೇಯಿಂದನೂ ನಾನು ಮಾಡ್ಬೋದಾಗಿತ್ತು. ಈ ರೀತಿ ಆ ಕೆಲಸಗಳು ಮುಗಿದು ಹೋದ್ಮೇಲೆ, ಆ ಪರಿಸ್ಥಿತಿ ದಾಟಿದ ಮೇಲೆ, ಆ ವ್ಯಕ್ತಿಗಳ ಜೊತೆ ಮಾತನಾಡಿ ಆದ್ಮೇಲೆ ಎಷ್ಟೋ ಬಾರಿ ಯೋಚಿಸ್ತೇವಲ್ವಾ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು, ಆ ರೀತಿ ವ್ಯವಹರಿಸಬಾರ್ದಾಗಿತ್ತು ಅಂತ. ಇದ್ರ ಅರ್ಥ ಏನು ಅಂತಂದ್ರೆ, ನನ್ಗೆ ಆ ಸಿಚುವೇಶನ್ದಲ್ಲಿ ಇನ್ನೊಂದು ಆಯ್ಕೆನೂ ಇತ್ತು ಅಂತ ಅರ್ಥ. ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಆಯ್ಕೆಗಳಿರ್ತವೆ, ಯಾವುದು ಕೂಡ ಒಂದೇ ಒಂದು ಅಂತ ಅಲ್ಲ. ಯಾವಾಗ ನಾವು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತೀವಲ್ವಾ, ನಾವು ಅಂದ್ಕೊಳ್ತೇವೆ ನನ್ ಕೋಪ ಮಾಡ್ಕೊಳ್ಳದೆ, ಸಿಟ್ಟು ಮಾಡ್ಕೊಳ್ಳದೆ, ಸ್ಟ್ರೆಸ್ ಮಾಡ್ಕೊಳ್ಳದೆ, ಟೆನ್ಷನ್ ಆಗದೆ ಬೇರೆ ಯಾವ್ದು ಮಾರ್ಗ ಇರ್ಲಿಲ್ಲ ಅಂತ ನಾವು ಭಾವಿಸ್ತೇವೆ. ಆದ್ರೆ ಅದು ಸತ್ಯ ಅಲ್ಲ. ನಮ್ಗೆ ಬೇರೆ ಒಂದು ಆಯ್ಕೆನೂ ಕೂಡ ಖಂಡಿತವಾಗ್ಲೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿದ್ದೆ, ಇವಾಗ ನನ್ನ ಆಯ್ಕೆನ ನಾನು ಬದಲಾಯಿಸ್ಕೊಳ್ತೇನೆ. ಏನೇ ಪರಿಸ್ಥಿತಿ ಬಂದ್ರು ಮೊದಲು ನಾನು ಕೋಪ, ಈರ್ಷ್ಯ, ದ್ವೇಷ ಅಥವಾ ತಿರಸ್ಕಾರ ಈ ತರದ ಭಾವನೆಗಳನ್ನ ಆಯ್ಕೆ ನಾನೇ ಮಾಡಿದ್ದೆ. ಸೊ
ಸೊ ನಾನೇ ಮಾಡಿದ್ದೆ ಅಂತಂದ್ರೆ ಅವುಗಳನ್ನು ಬಿಡೋ ಶಕ್ತಿನೂ ಕೂಡ ನನ್ನ ಕೈಲಿ ಇದೆ ಅಂತ ಅರ್ಥ. ನಾನು ಬೇರೆ ಆಯ್ಕೆನೂ ಮಾಡ್ಕೊಳ್ಳಿಕ್ಕೆ ಅವಕಾಶ ನನಗಿದೆ ಅಂತ ಅರ್ಥ ಅಲ್ವಾ? ಸೊ ಆದ್ರಿಂದ ನೆಕ್ಸ್ಟ್ ಟೈಮ್ ಏನೇ ಪರಿಸ್ಥಿತಿ ಬಂದ್ರು, ವ್ಯಕ್ತಿಗಳ ವ್ಯವಹಾರ ಬದಲಾವಣೆ ಆದ್ರೂ, ನಾನ್ ಸ್ಥಿರತೆಯಿಂದ ಇರಬೇಕು, ನಾನ್ ಶಾಂತಿಯಿಂದ ಇರಬೇಕು, ನನ್ನ ಪ್ರತಿಸ್ಪಂದನೆ ಏನಿರ್ಬೇಕು ಶಾಂತಿ, ಪ್ರೀತಿ, ಗೌರವದಿಂದನೇ ಕೂಡಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಇಂಥ ಆಯ್ಕೆಗಳನ್ನ ಮಾಡ್ಕೊಳ್ತೇನೆ. ಇಂಥ ಗುಣಗಳನ್ನ ಸಹಯೋಗ, ದಯೆ, ಕರುಣೆ ಇಂಥದನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಇಂಥದನ್ನ ನೀವು ಸಮರ್ಥನೆ ಮಾಡ್ಕೊಳ್ಳಿ. ನಕಾರಾತ್ಮಕವಾದ ಸಂಸ್ಕಾರಗಳ ಸಮರ್ಥನೆ ಬೇಡ. ಇದರಿಂದಾಗಿ ಏನಾಗುತ್ತೆ, ನಮ್ಮ ಭಾವನಾತ್ಮಕವಾದ ಅವಲಂಬನೆ ಏನಿದೆ ಅಲ್ವಾ, ಅದನ್ನ ನಾವು ವಸ್ತುಗಳ ಮೇಲಿಂದ ಅಥವಾ ವ್ಯಕ್ತಿಗಳ ಮೇಲಿಂದ, ಅವರ ವ್ಯವಹಾರದಿಂದ ಅಥವಾ ಬಾಹ್ಯ ಜಗತ್ತಿನಿಂದ ಏನ್ ಮಾಡ್ಬೋದಾಗಿ ಕಂಪ್ಲೀಟ್ ಆಗಿ ವಾಪಸ್ಸು ಪಡಿಬಹುದಾಗಿದೆ. ಸೊ ಮತ್ತು ನಾವೇ ಅದರ ಜವಾಬ್ದಾರಿ ತೆಗೆದುಕೊಳ್ಳೋದ್ರಿಂದ ಮತ್ತು ಏನೇ ಪರಿಸ್ಥಿತಿ ಬಂದ್ರೂ ಸ್ವಲ್ಪ ಪಾಸ್ ಮಾಡ್ಬಿಟ್ಟು ನಾವು ರಿಪ್ಲೈ ಮಾಡಬೇಕಾಗಿದೆ ಅಥವಾ ಮರು ಉತ್ತರ ಕೊಡಬೇಕಾಗಿದೆ, ಪ್ರತಿಸ್ಪಂದನೆ ನೀಡಬೇಕಾಗಿದೆ. ಸೊ ಸ್ವಲ್ಪ ಪಾಸ್ ಕೊಟ್ವಿ ಅಂತಂದ್ರೆ ನಮ್ಗೆ ಆ ಪರಿಸ್ಥಿತಿಯನ್ನ ನಿಖರವಾಗಿ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಬಾರಿ ನಾವ್ ಏನ್ ಮುಂದ್ಗಡೆ ನೋಡ್ತಾ ಇದೀವಿ ಅದೇ ಸಂಪೂರ್ಣ ಸತ್ಯ ಆಗಿರೋದಿಲ್ಲ ಅಲ್ವಾ? ಸ್ವಲ್ಪ ಅವರ ದೃಷ್ಟಿಕೋನವನ್ನ, ಅವ್ರು ಯಾಕೆ ಇವತ್ತು ಈ ರೀತಿ ಮಾತಾಡಿದ್ರು, ಯಾಕೆ ಈ ರೀತಿ ವ್ಯವಹಾರ ಮಾಡಿದ್ರು, ಅಥವಾ ಅವರಿಗೆ ಅವರ ಮನಸ್ಸಿನ ದೌರ್ಬಲ್ಯ ಆಗಿರ್ಬೋದು, ಅವ್ರ ಮನಸ್ಸಿನಲ್ಲಿರೋ ಭಯ ಆಗಿರ್ಬೋದು, ಅಸುರಕ್ಷತೆ ಆಗಿರ್ಬೋದು, ಅಥವಾ ನಿರಾಶೆ ಆಗಿರ್ಬೋದು, ದುಃಖ ಆಗಿರ್ಬೋದು, ಅವರ ದೃಷ್ಟಿಕೋನವನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಸಾಕಷ್ಟು ಪ್ರೀತಿಯಿಂದ, ಗೌರವದಿಂದ, ದಯೆಯಿಂದ, ಕರುಣೆಯಿಂದ, ಕ್ಷಮೆಯಿಂದ ಸೊ ಆಯ್ಕೆಗಳನ್ನ ಮರು ಉತ್ತರ ನೀಡೋದಕ್ಕಾಗಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದಾಗಿ ನಾವು ಕೂಡ ಚೆನ್ನಾಗಿ ಭಾವಿಸ್ತೇವೆ, ನಮ್ಮ ಭಾವನೆಗಳು ಕೂಡ ಚೆನ್ನಾಗಿರ್ತವೆ ಮತ್ತು ಅವರನ್ನು ಕೂಡ ತಿದ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಟ್ಟಂತಾಗುತ್ತೆ ಮತ್ತು ಪ್ರೇರಣೆ ನೀಡಿದಂಗಾಗುತ್ತೆ. ಮತ್ತು ಸಂಪೂರ್ಣವಾಗಿ ನಮ್ಮ ಜೀವನದ ನಿಯಂತ್ರಣ ನಾವು ತೆಗೆದುಕೊಂಡಂತಾಗುತ್ತೆ. ಸೊ ನಾವು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯವಾಗಿದೆ. ನಾನು ಇಡೀ ದಿನ ಇವತ್ತು ಶಾಂತವಾಗಿರ್ಬೇಕಂತ ನಿರ್ಣಯ ಮಾಡಿದ್ರೆ ಇಡೀ ದಿನ ನಾನು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ನಾನು ಇವತ್ತು ಡಿಸೈಡ್ ಮಾಡಿದ್ದೀನಿ. ಪರಿಸ್ಥಿತಿಗಳು ಬರ್ತವೆ, ವ್ಯಕ್ತಿಗಳು ಬರ್ತಾರೆ, ಸಿಚುವೇಶನ್ಗಳು ಬರ್ತವೆ, ಬಟ್ ನಾನ್ ನಿರ್ಣಯ ಮಾಡಿದ್ದೀನಿ ಅಲ್ವಾ, ಏನೇ ಪರಿಸ್ಥಿತಿ ಬಂದ್ರೂ ಕೂಡ ನಾನು ಅದಕ್ಕೆ ರೆಡಿ ಆಗ್ತೇನೆ. ವ್ಯಕ್ತಿಗಳು ನನ್ನ ಜೊತೆ ಸರಿಯಾಗಿ ವ್ಯವಹಾರ ಮಾಡದೆ ಹೋದ್ರು ನಾನ್ ಡಿಸೈಡ್ ಮಾಡಿದ್ದೀನಿ ಇವತ್ತು ನಾನು ಶಾಂತವಾಗಿರ್ಬೇಕು ಅಂತ. ನಾನು ಶಾಂತವಾಗಿದ್ದು, ಸ್ಥಿರವಾಗಿದ್ದು, ಅವರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಶಾಂತವಾಗಿನೇ ಏನ್ ಮಾಡ್ತೇನೆ, ಪ್ರತಿಸ್ಪಂದನೆ ಮಾಡ್ತೇನೆ. ಮತ್ತು ಅವರು ತಪ್ಪಾಗಿ ನಡ್ಕೊಂಡ್ರು ಕೂಡ ಕ್ಷಮೆ ಮಾಡುವಂತಹ ಗುಣ ನನ್ನಲ್ಲಿ ಅವಾಗ ಇರುತ್ತೆ. ಯಾಕೆಂದ್ರೆ ನನ್ನ ಭಾವನೆಗಳಿಗೆ ನಾನು ಜವಾಬ್ದಾರಳು ಅಂತ ನಾನು ಅರಿತುಕೊಂಡಿದ್ದೇನೆ, ಆ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇನೆ. ಸೊ ಆದ್ರಿಂದ ಭಾವನಾತ್ಮಕವಾಗಿ ಸ್ವತಂತ್ರರಾಗೋದು ಬಹಳ ಬಹಳ ಮುಖ್ಯವಾಗಿದೆ. ನಾವೆಷ್ಟು ಭಾವನಾತ್ಮಕವಾಗಿ ಸ್ವತಂತ್ರರಾಗ್ತೇವೆ, ನಮ್ಮ ಭಾವನೆಗಳ ಜವಾಬ್ದಾರಿಯನ್ನ ತೆಗೆದುಕೊಳ್ತೇವೆ, ನಮ್ಮ ಸಂಕಲ್ಪಗಳ ಜವಾಬ್ದಾರಿಯನ್ನ ತೆಗೆದುಕೊಳ್ತೇವೆ, ಮನಸ್ಸನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತೇವೆ, ಅಷ್ಟು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆನಂದದ ಅನುಭವ ನಾವು ಯಾವಾಗ ಮಾಡ್ಬೇಕು ಅನ್ಕೊಳ್ತೀವಿ, ಹೇಗ್ ಮಾಡ್ಬೇಕು, ಎಷ್ಟೊತ್ವರೆಗೂ ನಾವು ಖುಷಿಯಾಗಿರ್ಬೇಕು ಅನ್ಕೊಳ್ತೀವಿ, ಎಲ್ಲಾನು ಕೂಡ ನಮ್ಮ ಕೈಯಲ್ಲೇನೆ ಬರುತ್ತೆ, ನಮ್ಮ ನಿಯಂತ್ರಣದಲ್ಲೇನೆ ಇರುತ್ತೆ. ನಾವು ಸ್ವತಂತ್ರತೆಯ ಶಕ್ತಿಶಾಲಿ ಅನುಭವ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಎಮೋಷನಲ್ ಡಿಪೆಂಡೆನ್ಸಿ ಅಥವಾ ಭಾವನಾತ್ಮಕವಾದ ಅವಲಂಬನೆ ಈ ವಿಷಯದ ಬಗ್ಗೆ ನಿಮ್ಗೇನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ನೀವು ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ನಮ್ಮೊಂದಿಗೆ ನೀವು ಮಾತನಾಡಲಿಕ್ಕೆ ಬಯಸ್ತೀರಾ ಅಂತಂದ್ರೆ, ಯಾವ್ದಾದ್ರು ಪರಿಸ್ಥಿತಿ ಇದೆ, ನಿಮ್ಗೆ ನೋವು ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ, ಇದರಿಂದ ಹೇಗೆ ಹೊರಗಡೆ ಬರ್ಬೇಕು ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ, ಸೊ ಯಾವ ರೀತಿ ನೀವು ಇದ್ರ ಮೇಲೆ ನೀವು ಪರಿಶ್ರಮ ಮಾಡ್ಬೇಕಾಗಿದೆ, ಇದರಿಂದ ಮುಕ್ತರಾಗಬೇಕು ಅಂತ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನ ನೀವು ಕೇಳಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.